ಬಳ್ಳಾರಿ. ಈ ಜಿಲ್ಲೆ ಬಗ್ಗೆ ನನಗೆ ಸಿಕ್ಕಿದ ಮಾಹಿತಿ ಪ್ರಕಾರ 9 ತಾಲೂಕು, 33 ಇಲಾಖೆಗಳು. ಇಡೀ ಜಿಲ್ಲೆ ಅಭಿವೃದ್ಧಿ, ಕಷ್ಟ ಸುಖ ಎಲ್ಲ ನನ್ನಂಡರಲ್ಲೇ ಬರ್ತಿತ್ತು. ಸರ್ಕಾರ ನನಗೆಲ್ಲ ಅಧಿಕಾರ ಸೌಲಭ್ಯಗಳನ್ನು ನೀಡಿತ್ತು. ನನಗೆ ವಹಿಸಿಕೊಟ್ಟ ಜವಾಬ್ದಾರಿನ ನಾನು ಸಿನ್ಸಿಯರ್ ಆಗಿ ನಿಭಾಯಿಸಬೇಕು ಅನ್ನೋದು ನನ್ನ ಪ್ರಾಮಾಣಿಕ ಉದ್ದೇಶವಾಗಿತ್ತು. ಆದ್ರೆ ಅದೇ ನನ್ನ ಜೀವನದಲ್ಲಿ ಹಲವಾರು ಬದಲಾವಣೆಗಳಿಗೆ ಕಾರಣವೂ ಆಯ್ತು. ಪ್ಲೀಸ್ ಕಮ್ ಸರ್. ಹೌದೌದು. ಪ್ಲೀಸ್ ಸಿಟ್ ಡೌನ್. ಸಿಟ್ ಡೌನ್. ಇಲ್ಲಿ ಕೆಲವ್ರನ್ನ ಭೇಟಿ ಮಾಡಿದ್ದೀನಿ, ಇನ್ ಕೆಲವ್ರ ಹತ್ರ ಫೋನಲ್ಲಿ ಮಾತಾಡಿದ್ದೀನಿ. ಫಸ್ಟ್ ಟೈಮ್ ನಾವೆಲ್ಲ ಒಟ್ಟಿಗೆ ಸೇರಿದ್ದೀವಿ. ಇಲ್ಲಿರೋಷ್ಟು ದಿನ ನಮ್ಮ ಅಧಿಕಾರನ ಉಪಯೋಗಿಸ್ಕೊಂಡು ಜನರ ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕು. ಬಟ್ ನನಗೆ ತಿಳಿದ ಮಟ್ಟಿಗೆ ಆ ಕೆಲಸ ಯಾವುದು ಸರಿಗಾಗ್ತಿಲ್ಲ. ಈ ಜಿಲ್ಲೆಗೆ ಸಂಬಂಧಪಟ್ಟ ಫೈಲ್ಗಳನ್ನ ರೆಫರ್ ಮಾಡಿದಾಗ ಕೆಲವು ವಿಷಯಗಳು ನನ್ನ ಗಮನಕ್ಕೆ ಬಂದಿದೆ. ಇಲ್ಲಿಗಲ್ ಮೈನಿಂಗ್, ವಾಟರ್ ಪೊಲ್ಯೂಷನ್, ಮಿಸ್ಸಿಂಗ್ ಪರ್ಸನ್ಸ್, ಈ ತರ ಕ್ರೈಮ್ ರೇಟ್ ಜಾಸ್ತಿ ಆದ್ರೂ ಯಾವ ಡಿಪಾರ್ಟ್ಮೆಂಟು ಇದ್ರ ಬಗ್ಗೆ ಆಕ್ಷನ್ ತಗೊಂಡಿಲ್ಲ. ಇದಕ್ಕೆಲ್ಲ ಏನ್ ಕಾರಣ? ಸ್ಪೆಷಲಿ ಇನ್ ಸಾವನೂರ್. ಸಾರಿ ಸರ್, ಪೊಲಿಟಿಕಲ್ ಪವರ್, ಮನಿ ಪವರ್ ನಮ್ ಕೈ ಕಟ್ಟಾಕಿದೆ. ಅದು ಅಲ್ದಲೆ ನಾವು ತಗೊಳ್ಳೋ ಯಾವ್ದೇ ಆಕ್ಷನ್ಗೂ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಕೋಆಪರೇಟ್ ಮಾಡ್ತಾ ಇಲ್ಲ. ಅದ್ ಹೇಗ್ರಿ ಹೇಳ್ತೀರಾ? ನಿಮ್ ಡಿಪಾರ್ಟ್ಮೆಂಟ್ ಸಾಚಾನ ಇವತ್ತಾಗಿರೋ ಇಲ್ಲಿಗಲ್ ಮೈನಿಂಗ್ಸ್ಗೆ ನೀವೇ ಕಾರಣ. ವಾಟ್ ಯು ಮೀನ್ ಆಫೀಸರ್? ಸ್ಟಾಪ್ ಇಟ್. ನಾವಿಲ್ಲಿ ಸೇರಿರೋದು ಜಗಳಾಡಕ್ಕಲ್ಲ, ಎಲ್ಲರ ಸಹಕಾರದಿಂದ ಕೆಲಸ ಮಾಡೋಕೆ. ಇಷ್ಟು ದಿನ ಯಾರೇನ್ ತಪ್ಪು ಮಾಡಿದಾರೆ ಅದು ನನಗೆ ಬೇಕಾಗಿಲ್ಲ. ಇನ್ ಮುಂದೆ ಇದೆಲ್ಲ ನಡೆಯಲ್ಲ. ಐ ವಾಂಟ್ ಟಾಲರೇಟ್ ಇನ್ ಡಿಸಿಪ್ಲಿನ್. ಜನ ನಮ್ಮ ಮೇಲೆ ವಿಶ್ವಾಸ ಕಳ್ಕೊಂಡಿದ್ದಾರೆ. ನಾವು ಮಾಡೋ ಕೆಲಸದಿಂದ ಅವರಲ್ಲಿ ಆ ವಿಶ್ವಾಸನ ಮತ್ತೆ ಹುಟ್ಟಿಸ್ಬೇಕು. ಸಮಾಜದಲ್ಲಿ ನಾವೇನ್ ಬದಲಾವಣೆಯನ್ನು ಬಯಸ್ತೀವೋ ಆ ಬದಲಾವಣೆ ನಮ್ಮಲ್ಲಿ ಮೊದಲಾಗಬೇಕು. ಅದು ಬಿಟ್ಟು ಪೊಲಿಟಿಕಲ್ ಪವರ್, ಮನಿ ಪವರ್ ಅಂತ ನೆಗ್ಲೆಕ್ಟ್ ಮಾಡಿದ್ರೆ ನನ್ನ ಪವರ್ ಏನು ಅಂತ ತೋರಿಸಬೇಕಾಗಿದೆ. ಆ ಸಿಚುವೇಶನ್ ಬರೋದು ಬೇಡ. ಥ್ಯಾಂಕ್ ಯು ಎವ್ರಿಬಡಿ. ಎಕ್ಸ್ಕ್ಯೂಸ್ ಮೀ, ಇಲ್ಲಿ ಸಾವನೂರು ತಾಲೂಕು ಪೊಲೀಸ್ ಆಫೀಸರ್ ಯಾರು? ಎಸ್ ಸರ್, ಸೂರ್ಯಪ್ರಕಾಶ್, ಸಾವನೂರು ಇನ್ಚಾರ್ಜ್. ಹಲೋ, ನೀವು ನನ್ನ ಜೊತೆ ಸರ್. ನಿಮ್ ತಾಲೂಕಿಂದ ಶಂಕರಪ್ಪ ಅನ್ನೋ ವಯಸ್ಸಾದ ವ್ಯಕ್ತಿನ ಮೀಟ್ ಮಾಡಿದ್ದೆ. ಹೋದ್ ದೀಪಾವಳಿಯಿಂದ ಅವ್ರ ಮಗ ಕಾಣೆಯಾಗಿದ್ದಾನಂತೆ. ಹೌದು ಸರ್, ಆ ಕೇಸ್ನ ನಾನೇ ಫೈಲ್ ಮಾಡಿದ್ದು. ಅವ್ರ ಮಗ ಕಾಂತರಾಜು ಗವರ್ಮೆಂಟ್ ಸರ್ವೆ ಆಫೀಸರ್ ಆಗಿದೆ. ಗವರ್ಮೆಂಟ್ ಸರ್ವೆ? ಎಸ್ ಸರ್. ಇನ್ವೆಸ್ಟಿಗೇಷನ್ ಎಲ್ಲವರೆಗೂ ಬಂತು? ನಾನು ಇನ್ವೆಸ್ಟಿಗೇಷನ್ ನ ಸೀರಿಯಸ್ ಆಗಿ ಶುರು ಮಾಡಿದೆ ಸರ್. ಹೈಯರ್ ಅಪ್ಸ್ ಇಂದ ಪ್ರೆಷರ್ ಬಂತು. ಬೇರೆ ದಾರಿ ಇಲ್ಲದೆ ನಾನು ಸೈಲೆಂಟ್ ಆಗ್ಬಿಟ್ಟೆ ಸರ್. ರಿಡಿಕ್ಯುಲಸ್. ನೀವು ತಪ್ಪು ತಿಳ್ಕೊಳ್ಳಿಲ್ಲ ಅಂದ್ರೆ ನಾನೊಂದು ವಿಷಯ ಹೇಳ್ತೀನಿ ಸರ್. ನಮ್ಮೂರಿಗೆ ಹೊರಗಿನಿಂದ ಬಂದ ಜನ ನಮ್ಮ ಸಂಪತ್ನ ಲೂಟಿ ಮಾಡ್ತಾ ಇದ್ದಾರೆ. ಎಲೆಕ್ಷನ್ ಟೈಮ್ ನಲ್ಲಿ ದುಡ್ಡು ಕೊಟ್ಟು ಯಾಮಾರಿಸಬಹುದು ಅಂತ ಅವ್ರಿಗೆ ಗೊತ್ತು. ಪಾಪ ನಮ್ಮೂರ್ ಜನ ಅಮಾಯಕರು ಸರ್. ಈಗಂತೂ ಊರ್ ತುಂಬಾ ಗಣಿ, ಧೂಳು, ಡೈನಮೈಟ್ ಶಬ್ದ. ಕುಡಿಯೋ ನೀರಿನ ಸಮಸ್ಯೆ ಅಂತೂ ತುಂಬಾನೇ ಹೆಚ್ಚಾಗ್ಬಿಟ್ಟಿದೆ ಸರ್. ಹೌದು, ನಾನು ಅದನ್ನ ಟಿವಿಲಿ ನೋಡಿದೆ. ಏನದು ನೀರಿನ ಪ್ರಾಬ್ಲಮ್? ಅದನ್ನ ತಿಳ್ಕೋಬೇಕು ಅಂದ್ರೆ ಇಲ್ಲಿ ಗವರ್ಮೆಂಟ್ ಹಾಸ್ಪಿಟಲ್ಗೆ ನೀವು ಭೇಟಿ ಕೊಡ್ಬೇಕು ಸರ್. ನೀವು ಬರ್ತೀರಾ ಅಂದ್ರೆ ಐ ವಿಲ್ ಟೇಕ್ ಯು ಟುಮಾರೋ. ನಾಳೆ ಬೇಡ, ನಾಡಿದ್ದು ಹೋಗೋಣ. ಆಮೇಲೆ ಮತ್ತೆ ಆ ಕೇಸ್ನ ರಿಓಪನ್ ಮಾಡಿ. ಪ್ರೆಷರ್ ಬಂದ್ರೆ ನಾನು ಹ್ಯಾಂಡಲ್ ಮಾಡ್ತೀನಿ. ಓಕೆ ಸರ್, ಥ್ಯಾಂಕ್ ಯು ವೆರಿ ಮಚ್. ಸಿ ಯು ಸರ್. ಲೋಡ್ಗಳೆಲ್ಲ ಹೋಗ್ಲಿ, ಯಾವ್ದು ನಿಲ್ಸ್ಬೇಡ. ನಮ್ಮ ಫೈಲ್ ಮ್ಯಾಟ್ರು ಎಲ್ಲಿಗ್ರಿ ಬಂತು? ಇನ್ನು ಎಷ್ಟು ದಿನ ಬೇಕು? ಲಾಸ್ಟ್ ಟಿಸಿ ಎಲ್ಲಾ ಕೆಲಸ ಮುಗಿಸ್ ಹೋಗಿದ್ದ. ನಿಮ್ಗೊಂದ್ ಸೈನ್ ಹಾಕಕ್ ಇಷ್ಟೊಂದು ಬಿಲ್ಡಪ್ಪ. ನನಗೆ ಯಾವ ಫೈಲ್ ಯಾವಾಗ ಸೈನ್ ಮಾಡಬೇಕು, ಯಾವಾಗ ವೆರಿಫೈ ಮಾಡಬೇಕು ಅನ್ನೋದು ಚೆನ್ನಾಗಿ ಗೊತ್ತು. ಫೈಲ್ ಎಲ್ಲಿಗೆ ಬಂದು ಸೇರ್ಬೇಕೋ ಅಲ್ಲಿಗೆ ಸೇರುತ್ತೆ. ಈಗ ನೀವು ಹೋಗ್ಬೋದು. ಏ ಟಿಸಿ, ಯಾರ್ ಫೈಲ್ ಮೇಲೆ ಕೈ ಇಟ್ಟಿದ್ಯಾ ಅಂತ ಗೊತ್ತಿದ್ಯಾ? ನನಗೆ ಫೈಲ್ ಯಾರ್ದು ಅನ್ನೋದು ಮುಖ್ಯ ಅಲ್ಲ, ಫೈಲಲ್ಲಿ ಏನಿದೆ ಅನ್ನೋದು ಮುಖ್ಯ. ಪ್ಲೀಸ್